ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಗರ್ಭಿಣಿಯಾಗಲು ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ಪ್ರೆಗ್ನೆನ್ಸಿ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವ್ಯಾವು ಮತ್ತು ನಿಮ್ಮ ಫರ್ಟಿಲಿಟಿ ಅಂದರೆ ಫಲವತ್ತತೆಯನ್ನು ಹೆಚ್ಚಿಸುವ ಮಾರ್ಗಗಳು ಏನೇನು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋನ ನೋಡಿ. ಪ್ರೆಗ್ನೆನ್ಸಿಗೆ ಎಷ್ಟೊಂದು ಸಮಯ ಹಿಡಿಯುತ್ತೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ. ಸೊ ಕೆಲವು ದಂಪತಿಗಳು ಮೊದಲ ಪ್ರಯತ್ನದಲ್ಲೇ ಗರ್ಭಿಣಿ ಆಗ್ತಾರೆ, ಅಂದರೆ ಪ್ರೆಗ್ನೆಂಟ್ ಆಗ್ತಾರೆ. ಸೊ ಇನ್ನು ಕೆಲವರು 2-3 ವರ್ಷ ಕಾಯಬೇಕಾಗತ್ತೆ ಪ್ರೆಗ್ನೆನ್ಸಿಗೆ. ಏಕೆ ಈಗ ಆಗುತ್ತೆ ಮತ್ತು ಯಾವಾಗ ನಾವು ಎಚ್ಚರ ವಹಿಸಬೇಕು ಅಂತ ಮೊದಲು ನಾವು ತಿಳ್ಕೊಬೇಕಾಗತ್ತೆ. ಸೊ ಮೊದಲನೇದಾಗಿ ಪರಿಣಾಮ ಬೀರುವಂತಹ ಅಂಶಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೆಯದು ನಿಮ್ಮ ವಯಸ್ಸು. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ವಯಸ್ಸು ಜಾಸ್ತಿ ಆದಂತೆಲ್ಲ ಇದಕ್ಕೆ ಟೈಮ್ ಹಿಡಿತಾ ಹೋಗುತ್ತೆ. ಅಂದರೆ ಪ್ರೆಗ್ನೆನ್ಸಿಗೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತಾ ಹೋಗುತ್ತೆ. 30 ವರ್ಷ ಆಗಿದ್ರೆ ಅಥವಾ 30 ವರ್ಷಗಳಿಗಿಂತ ಜಾಸ್ತಿ ಆಗ್ತಾ ಇದ್ರೆ ಅಥವಾ ಅದರ ಆಸ್ಪಾಸಲ್ಲಿ ಏನಾದರೂ ನೀವಿದ್ರೆ ಫರ್ಟಿಲಿಟಿ ಕ್ಷೀಣಿಸ್ತಾ ಹೋಗುತ್ತೆ ನಿಮಗೆ. ಮತ್ತು 35 ವರ್ಷದ ನಂತರ ನೀವು ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಫರ್ಟಿಲಿಟಿ ಅನ್ನೋದು. ಸೊ ಆದ ಕಾರಣದಿಂದಲೇ ನೀವೇನಾದರೂ 35 ವರ್ಷ ಆಗಿದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ವಯಸ್ಸಾಗಿದ್ರೆ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಮತ್ತು 6 ತಿಂಗಳಿಂದನೂ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅಂದರೆ ಆಗ ನೀವು ಡಾಕ್ಟರ್ನ ಸಂಪರ್ಕ ಮಾಡೋದು ತುಂಬಾ ಒಳ್ಳೆಯದು. ಸೊ ನಿಮ್ಮ ಒಟ್ಟಾರೆ ಆರೋಗ್ಯ, ನೀವು ಕಡಿಮೆ ತೂಕ ಇದ್ದರೆ ಅಥವಾ ಜಾಸ್ತಿ ತೂಕ ಇದ್ದರೆ ಅಥವಾ ಕಳಪೆ ಆಹಾರ ಪದ್ಧತಿನ ನೀವೇನಾದರೂ ಅನುಸರಿಸ್ತಾ ಇದ್ದರೆ ನೀವು ಪ್ರೆಗ್ನೆಂಟ್ ಆಗೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಸಂತಾನೋತ್ಪತ್ತಿ ವ್ಯವಸ್ಥೆಯ ಆರೋಗ್ಯ, ಅಂದರೆ ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೆಲ್ತ್ ಬಗ್ಗೆ. ಸೊ ನಿಮ್ಮದು ಏನಾದರೂ ಇರೆಗ್ಯುಲರ್ ಮೆನ್ಸ್ಟ್ರೇಷನ್ ಸೈಕಲ್ ಆಗಿರ್ಬೋದು ಅಥವಾ ಈ ರಿಲೀಸ್ ಆಫ್ ಓವಾ ಅಂದರೆ ಅಂಡಾಣುಗಳ ಬಿಡುಗಡೆ ಆಗಿರ್ಬೋದು ಅಥವಾ ಈ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಬೇರೆ ಯಾವುದೇ ಕಾರಣಗಳಿಂದ ಆದರೂ ಆಗಲಿ ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ನೆಕ್ಸ್ಟ್ ಎಷ್ಟು ದಿನಗಳಿಗೊಮ್ಮೆ ಲೈಂಗಿಕ ಸಂಪರ್ಕ ಹೊಂದುತ್ತೀರಾ, ಅಂದರೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಹೊಂದುತ್ತೀರಾ ಅಂದ್ಬಿಟ್ಟು. ಓವಲೇಷನ್ ಸಮಯದಲ್ಲಿ ಈ ಸೆಕ್ಷುವಲ್ ಕಾಂಟ್ಯಾಕ್ಟ್ ಹೊಂದೋದು ಪ್ರೆಗ್ನೆನ್ಸಿ ಆಗೋದಕ್ಕೆ ಉತ್ತಮ ದಾರಿ ಅಂತ ಹೇಳ್ತಾರೆ. ಅಂದರೆ ಪ್ರತಿ 2 ದಿನಗಳಿಗೊಮ್ಮೆ ಆದರೂ ನೀವು ಸೆಕ್ಷುವಲ್ ಕಾಂಟ್ಯಾಕ್ಟಿಗೆ ಬರಬೇಕಾಗುತ್ತೆ. ಆಗಾಗ ಈ ಸೆಕ್ಷುವಲ್ ಕಾಂಟ್ಯಾಕ್ಟ್ ಹೊಂದೋದ್ರಿಂದ ಪ್ರೆಗ್ನೆನ್ಸಿಗೆ ಜಾಸ್ತಿ ಸಾಧ್ಯತೆ ಇರುತ್ತೆ. ಮತ್ತು ಉತ್ತಮ ಫಲಿತಾಂಶಕ್ಕೆ ಈ ಓವಲೇಷನ್ ಕಿಟ್ಗಳನ್ನ ಉಪಯೋಗಿಸೋದು ಒಳ್ಳೆಯದು. ಅಂದರೆ ಈ ಓವಲೇಷನ್ ಕಿಟ್ಟು ಆನ್ಲೈನಲ್ಲಾದರೂ ಆಗಲಿ ಮೆಡಿಕಲ್ ಸ್ಟೋರ್ ಆದರೂ ಆಗಲಿ ಸಿಗುತ್ತೆ. ಫಲವತ್ತತೆಯನ್ನು ಹೆಚ್ಚಿಸುವ ಮಾರ್ಗಗಳು, ಅಂದರೆ ಫರ್ಟಿಲಿಟಿನ ಹೆಚ್ಚಿಸುವಂತಹ ಮಾರ್ಗಗಳು ಯಾವ್ಯಾವು ಅಂತ ನೋಡೋಣ. ಆರೋಗ್ಯಕರ BMIನ ಪ್ರಯತ್ನ ಮಾಡಬೇಕಾಗತ್ತೆ. ಅಂದರೆ ಸಾಧಾರಣ ಶ್ರೇಣಿ 18ರಿಂದ 25 ಇರುತ್ತೆ. ಈ BMIನ ನಿಮ್ಮ ತೂಕ ಮತ್ತು ಎತ್ತರನ ಉಪಯೋಗಿಸ್ಬಿಟ್ಟು ನಿಮ್ಮ ಡಾಕ್ಟರ್ ಲೆಕ್ಕ ಮಾಡಿಬಿಟ್ಟು ಹೇಳ್ತಾರೆ. ಸೊ ಅಷ್ಟು ಮೇಂಟೈನ್ ಮಾಡಬೇಕಾಗತ್ತೆ ನೀವು. ನೆಕ್ಸ್ಟ್ ಕೆಫಿನ್ ಸೇವನೆಯನ್ನು ಕಡಿಮೆ ಮಾಡಬೇಕಾಗತ್ತೆ. ಎಕ್ಸಸೈಸಸ್ ಪ್ರಾರಂಭ ಮಾಡಬೇಕಾಗತ್ತೆ ಮತ್ತು ಸಮತೋಲನದ ಆಹಾರನ ಸೇವಿಸಬೇಕಾಗತ್ತೆ. ನಿಮ್ಮ ಆಹಾರದಲ್ಲಿ ಫೋಲಿಕ್ ಆ್ಯಸಿಡ್ ಬಳಸಬೇಕಾಗತ್ತೆ. ಅಂದರೆ ಸೊಪ್ಪು, ಕಾಳು, ಬೆಂಡೆಕಾಯಿ ಇರೋಂತಹ ಆಹಾರನ ನೀವು ಸೇವಿಸಬೇಕಾಗತ್ತೆ. ಈ ಸ್ಪರ್ಮ್ ಆಗಿರ್ಬೋದು ಮತ್ತು ಓವರೀಸ್ ಆರೋಗ್ಯಕ್ಕೆ ಬೇಕಾದಂತಹ ಆಹಾರನ ನೀವು ಸೇವಿಸಬೇಕಾಗತ್ತೆ. ನೆಕ್ಸ್ಟ್ ಡಾಕ್ಟರ್ ಬಳಿ ಹೋಗೋದು ಯಾವಾಗ, ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡೋದು ಅಂತ ನೋಡೋದಾದರೆ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ 35 ವರ್ಷಕ್ಕಿಂತ ಕಡಿಮೆ ಇದ್ದರೆ, ಅಂದರೆ 35 ವರ್ಷಕ್ಕಿಂತ ಕೆಳಗಿನವರಾಗಿದ್ದರೆ 1 ವರ್ಷಕ್ಕಿಂತ ಜಾಸ್ತಿ ಟೈಮ್ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಪ್ರೆಗ್ನೆನ್ಸಿಗೆ ಅಂತ ಅಂದಾಗ, ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು. ಮತ್ತು ನಿಮ್ಗೇನಾದರೂ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಏನಾದರೂ 35 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದ್ದು 6 ಮಂತ್ಸಿಂದ 6 ತಿಂಗಳಿಂದ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ, ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಫರ್ಟಿಲಿಟಿಯ ಸಾಮಾನ್ಯ ಸಮಸ್ಯೆಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೇದು ಹಾರ್ಮೋನ್ ಸಮಸ್ಯೆಗಳು, ಅಂದರೆ ಈ ಥೈರಾಯ್ಡ್ ಆಗಿರ್ಬೋದು ಅಥವಾ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಸಮಸ್ಯೆಗಳಾಗಿರ್ಬೋದು. ಸೆಕೆಂಡ್ ದೈಹಿಕ ಸಮಸ್ಯೆ, ಅಂದರೆ ಬೊಜ್ಜು, ಹಸಿವಿಲ್ಲದಿರುವಿಕೆ ಅಥವಾ ಅತಿಯಾದ ಎಕ್ಸಸೈಸ್ ಮಾಡೋದು ನಮ್ಮ ಫರ್ಟಿಲಿಟಿ ಮೇಲೆ ಸಮಸ್ಯೆ ಉಂಟು ಮಾಡ್ತಾ ಇರುತ್ತೆ. ಸಂತಾನ ವ್ಯವಸ್ಥೆಯ ಸಮಸ್ಯೆಗಳು, ಅಂದರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಸ್ ಬಗ್ಗೆ ನೋಡೋಣ. ಈ ಸೋಂಕು ಅಂದರೆ ಇನ್ಫೆಕ್ಷನ್, ಮುಚ್ಚಿದ ಫಾಲೋಪಿಯನ್ ಟ್ಯೂಬ್ಗಳಾಗಿರ್ಬೋದು ಅಥವಾ ಎಂಡೋಮೆಟ್ರೋಸಿಸ್ ಆಗಿರ್ಬೋದು ಅಥವಾ ಸ್ಪರ್ಮ್ ರೇಟ್ ಅಥವಾ ಸ್ಪರ್ಮ್ ನಂಬರ್ ಕಡಿಮೆ ಆಗಿದ್ದಾಗಿರ್ಬೋದು. ಸೊ ಇದೆಲ್ಲದು ಈ ರಿಪ್ರೊಡಕ್ಷನ್ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ, ಅಂದರೆ ಪ್ರೆಗ್ನೆನ್ಸಿ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ.
ಸೊ ಈ ಸಮಸ್ಯೆಗಳಂದರೆ ಪ್ರಾಬ್ಲಮ್ಸ್ ಎಲ್ಲ ಬಹಳಷ್ಟು ಚೆಕಪ್ ನಂತರ ಪತ್ತೆ ಹಚ್ಚಲಾಗ್ತಾ ಇರುತ್ತೆ. ಆದ್ದರಿಂದ ನೀವು ಉತ್ತಮ ಫಲಿತಾಂಶಕ್ಕೆ ಅಂದರೆ ಒಳ್ಳೆ ರಿಸಲ್ಟ್ಗೆ ಡಾಕ್ಟರ್ನ ಸಂಪರ್ಕ ಮಾಡೋದು ಒಳ್ಳೆಯದು. ಮತ್ತು ಯಾವ ಚಿಕಿತ್ಸೆನ ಪಡಿಬೇಕು ಅನ್ನೋದು ಬೇಗ ಗೊತ್ತಾಗ್ತಾ ಹೋಗುತ್ತೆ. ಇದಿಷ್ಟು ನನ್ನ ನಾಲೆಡ್ಜಲ್ಲಿ ಇರುವಂತಹ ಮಾಹಿತಿ ಅಷ್ಟೇ. ಇದನ್ನೇ ನೀವು ಡಾಕ್ಟರ್ ಸಜೆಷನ್ ಅಂತ ಪರಿಗಣಿಸಬೇಡಿ. ಮತ್ತು ನೀವೇನೇ ಮಾಡೋದಕ್ಕಿಂತ ಮುಂಚೆ ಅಂದರೆ ಏನೇ ಕ್ರಮ ಕೈಗೊಳ್ಳೋದಕ್ಕಿಂತ ಮುಂಚೆ ನೀವು ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಒಂದು ಸಜೆಷನ್ ತೊಗೊಂಡು ಮಾಡಿ. ಸೊ ಇದಿಷ್ಟು ಬಂದು ಗರ್ಭಿಣಿ ಆಗಲು ಎಷ್ಟೊಂದು ಸಮಯ ಹಿಡಿಯುತ್ತೆ ಅನ್ನೋದರ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.